ನಾನಿವತ್ತು ಇಂಡಿಯಾದ ಎಲ್ಲ ಏರ್ಲೈನ್ಸ್ ಅಲ್ಲೂ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಚೀಪೆಸ್ಟ್ ಏರ್ಲೈನ್ ಇಂದ ಹಿಡಿದು ಕಾಸ್ಟ್ಲಿ ಏರ್ಲೈನ್ ಅಲ್ಲಿ ಟ್ರಾವೆಲ್ ಮಾಡ್ತೀನಿ. ಫ್ಲೈಟ್ ಅಲ್ಲಿ ಇವ್ರುಗಳು ಕೊಡೋ ಫುಡ್, ಸರ್ವಿಸು ಮತ್ತೆ ಟಿಕೆಟ್ ಪ್ರೈಸ್ ನ ಕಂಪೇರ್ ಮಾಡಿ ಇಂಡಿಯಾದಲ್ಲಿ ಯಾವ್ದು ಬೆಸ್ಟ್ ಏರ್ಲೈನ್ ಅಂತ ಕಂಡುಹಿಡಿತಾ ಇದ್ದೀನಿ. ನನ್ನ ಹಿಂದೆ ನೋಡಿ ಬೇಜಾನ್ ಫ್ಲೈಟ್ ಗಳೈತೆ, ಮತ್ತೆ ಒಂದು ಫ್ಲೈಟ್ ಕೂಡ ಡಿಪಾರ್ಚರ್ ಆಗ್ತೈತೆ ನೋಡಿ. ಇಷ್ಟು ಟ್ರಾವೆಲ್ ಮಾಡ್ತಿರೋ ಏರ್ಲೈನ್ ಬಂದು ಆಕಾಶ ಏರೋ. ಆಕಾಶ ಇಷ್ಟೇ ಯಾಕಿದೆಯೋ ನೋಡಿ, ಆಕಾಶ ಏರ್ಲೈನ್ ಗೇಟು. ಸ್ವಲ್ಪ ಸಿಟ್ಟಿಂಗ್ ಅರೇಂಜ್ಮೆಂಟು ಮತ್ತು ಜಾಗ ಅಷ್ಟೊಂದು ನಂಗೆ ಇಷ್ಟ ಆಗಲಿಲ್ಲ. ತಪ್ಪು ನಿಂದಲ್ಲ ಕಂದ, ತಪ್ಪೆಲ್ಲ ನಂದು. ಮತ್ತು ಪ್ಯಾಸೆಂಜರ್ಸ್ಗೆ ಕೂತ್ಕೊಳ್ಳೋಕೆ ಅಷ್ಟೊಂದು ಸೀಟ್ಗಳಿಲ್ಲ. ಬೋರ್ಡಿಂಗ್ ಆಗ್ತೈತೆ, ಲೈನಲ್ಲಿ ಹೋಗ್ತಾ ಇದ್ದೀನಿ. ಏರ್ಪೋರ್ಟಲ್ಲಿ ಬಸ್ಸು, BMTC ಮತ್ತು KSRTC ಥರ ರಶ್ ಆಗೋಗ್ಬಿಡ್ತು. ಇದೇ ಏರ್ಕ್ರಾಫ್ಟ್ ಅಲ್ಲಿ ನಾನು ಹೋಗ್ತಿರೋದು ಇವಾಗ. ಬನ್ನಿ ಆಕಾಶ ಏರ್ದು ರಿವ್ಯೂನ ಕೊಡ್ತೀನಿ ನಿಮಗೆ ಹೆಂಗೈತೆ ಅಂತ. ಆ ಕಡೆ ಸೈಡು ಫ್ರಂಟ್ ಬೋರ್ಡಿಂಗು, ಈ ಕಡೆ ಸೈಡ್ ಬ್ಯಾಕ್ ಸೈಡ್ ಬೋರ್ಡಿಂಗ್. ನಮ್ದಿರೋದು ಹಿಂದೆಗಡೆ ಸೀಟು, ಸೊ ಹಿಂದೆಗಡೆ ಸೀಟ್ಗೆ ಕಮ್ಮಿ ಆಗುತ್ತೆ, ಅದಕ್ಕೆ ಹಿಂದೆಗಡೆ ಸೀಟ್ನೇ ಬುಕ್ ಮಾಡಿದೀನಿ ನಾನು. ಕಳ್ಳನ್ ಮಗನೇ. ಈ ಕಡೆ ಸೈಡ್ ನೋಡಿ ಎಷ್ಟು ಏರ್ಕ್ರಾಫ್ಟ್ ಗಳೈತೆ, ಹಿಂಗ್ ನಿಂತೈತೆ. ಏರ್ಕ್ರಾಫ್ಟ್ ಇಂಜಿನ್ಗಳು ತಿರುಗ್ತಾ ಇರುತ್ತಲ್ಲ, ರೊಟೇಟ್ ಆಗುತ್ತಲ್ಲ, ಅಲ್ಲಿ ಬೋರ್ಡಿಂಗ್ ಪಾಸ್ ತೋರಿಸ್ಬಿಟ್ಟು ಒಳಗಡೆ ಎಂಟರ್ ಆಗ್ಬೇಕು. ಬಲಗಾಲ ಇಟ್ಬಿಟ್ಟು ಒಳಗೋಣ ಬನ್ನಿ. ಇನ್ನು ಒಳಗಡೆ ಏರ್ಕ್ರಾಫ್ಟ್ ಒಳಗಡೆ ಬಂದೆ ನೋಡಿ. ಈ ಕಡೆ ಸೈಡ್ 3 ಸೀಟ್ ಇದೆ, ಆ ಕಡೆ ಸೈಡ್ 3 ಸೀಟ್ ಇದೆ. ಗೈಸ್, ನಾನು ಈ ಆಕಾಶ ಏರ್ಲೈನ್ಸ್ದು ಈ ಸೀಟ್ಗೆ ಪೇ ಮಾಡಿರೋದು 7,000 ರೂಪಾಯಿ. ಅದರಲ್ಲಿ 500 ರುಪೀಸು ಫುಡ್ಗೆ ತೆಗೆದ್ರೆ ಈ ಸೀಟ್ಗೆ ನಾನು ಪೇ ಮಾಡಿರೋದು ಡೆಲ್ಲಿಗೆ ಹೋಗೋಕ್ಕೆ 6,500 ರೂಪಾಯಿ. ಓವರ್ ಆಲ್ ಸೀಟ್ ನೋಡಿ ಗೈಸ್, ಮೇಲಿದೆ ಎಷ್ಟೈತೆ ಅಂತ. ಮುಂದೆಗಡೆ ಸ್ವಲ್ಪ ಕೈ ನೀಡಕ್ಕೆ ಸ್ವಲ್ಪ ಸ್ಪೇಸ್ ಇಲ್ಲ ಅಷ್ಟೇ. ಕ್ಯಾಪ್ಟನ್ ಮಾತಾಡ್ತಾ ಇರೋದು ಇವಾಗ. ಯಾರೋ ಅಂಕಲ್ ಗೈಸ್ ಫ್ಲೈಟಲ್ಲಿ ಜೋರಾಗಿ ಕೊರಕೆ ಹೊಡಿತವ್ರೆ. ಕೇಳಿಸ್ತಾ ಇರ್ಬೋದು. ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ಹಿಂಸೆ ಏನಿಲ್ಲ, ಬಟ್ ಒಂದು ಸ್ವಲ್ಪ ಇನ್ನೊಂಚೂರು ಜಾಗ ಇರ್ಬೋದಿತ್ತು. ಇಲ್ಲಿ ಟೇಬಲ್ ಥರ ಇದೆ, ಇಲ್ಲಿ ಊಟ ಮಾಡ್ಬೋದು. ನಿಮಗೆ ಫ್ಲೈಟಲ್ಲಿ ಓಡಾಡೋದು ಏನಾದ್ರು ಕಂಫರ್ಟ್ ಇಲ್ಲ ಅಂದರೆ, ವಾಮಿಟಿಂಗ್ ಆದರೆ ಇದನ್ನು ಯೂಸ್ ಮಾಡ್ಬೋದು. ಇದು ಸೇಫ್ಟಿ ಮೆಷರ್ಸು. ಆರ್ಡರ್ ಮಾಡಿದ್ರೆ ನಮಗೆ ಗಗನ ಸಖಿಯರು ತಂದುಬಿಟ್ಟು ಈ ಊಟನ ಕೊಡ್ತಾರೆ. ಇದೇನು ಗೊತ್ತೇ ಇಲ್ಲ ನನಗೆ. 550 ಐತೆ. ಚಿಕನ್ ಕಪ್ಪು ಇದು 600 ಐತೆ. ಫೋನ್ ಚಾರ್ಜ್ ಹಾಕೋಬೇಕು ಅಂತಂದರೆ ಇದನ್ನ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಕಂಫರ್ಟ್ ಅಷ್ಟೊಂದಿಲ್ಲ ಆಕಾಶ ಏರ್ಲೈನ್ಸಲ್ಲಿ ಅನಿಸ್ತಾ ಇದೆ. ಇನ್ನೂ ಜನ ಹತ್ತುತ್ತವ್ರೆ. ಏರ್ ಹೋಸ್ಟರ್ಸು ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇದ್ದಾರೆ ನೋಡಿ. ಏರ್ಲೈನ್ಸಲ್ಲಿ ಏರ್ ಹೋಸ್ಟರ್ಸ್ ಎಲ್ಲರೂ ಬರೀ ಹುಡುಗರೇ ಇದ್ದಾರೆ, ಹುಡುಗಿರೇ ಇಲ್ಲ. ಗಗನ ಸಖಿಯರೇ ಇಲ್ಲ, ಎಲ್ಲ ಗಗನ ಸಖರು. ನರ್ಸ್ ಅಂದ್ರೆ ಲೇಡಿ ಬರ್ತಾರೆ ಅನ್ಕೊಂಡ್ವಿ, ನೀವು ಬಂದಿದ್ದೀರಾ. ಏರ್ಕ್ರಾಫ್ಟ್ ರನ್ವೇ ಮೂವ್ ಆಗ್ತೈತೆ. ಅಲ್ಲಿ ಯಾವುದೋ ಮಗು ಅಳ್ತಾ ಐತೆ. ಬೋಯಿಂಗ್ದು ಒಂದು ದೊಡ್ಡ ಏರ್ಕ್ರಾಫ್ಟ್ ಡಿಪಾರ್ಚರ್ ಆಗ್ತೈತೆ ನೋಡಿ. ತುಂಬಾ ಇಂಡಿಗೋ ಫ್ಲೈಟ್ಗಳು ಹಂಗೆ ನಿಂತೈತೆ. ಇಂಡಿಗೋದು ಪ್ರಾಬ್ಲಮ್ ಆಗೈತಲ್ಲ, ಕ್ಯಾನ್ಸಲ್ ಆಗ್ಬಿಟ್ಟು ಫ್ಲೈಟ್ಗಳೆಲ್ಲ. ಅದಕ್ಕೆ ಇವಾಗ ನೋಡಿ ಫ್ಲೈಟ್ ಫುಲ್ಲು ಸ್ಪೀಡ್ನ ಪಿಕಪ್ ಮಾಡ್ಕೊಂಡು ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆದ್ವಿ ನೋಡಿ ಬೆಂಗಳೂರು ಏರ್ಪೋರ್ಟಿಂದ. ಇವಾಗ ಒಂದು ಟರ್ನ ತಗೊಳುತ್ತೆ. ಮೈಸೂರು ಕಡೆ ಇದ್ದೀವಿ, ಡೆಲ್ಲಿ ಕಡೆ ತಿರುಗಿಸೋದು. ಇನ್ನೇನು ಕ್ಯಾಬಿನ್ ಕ್ರೂ ನಮಗೆ ಆರ್ಡರ್ ಮಾಡಿರೋ ಫುಡ್ನ ತಗೊಬರ್ತಾರೆ. ಇಲ್ಲೊಂದು ಊರು ಐತೆ, ಆ ಕಡೆ ಒಂದು ಊರು. ಮೋಡದ ಮೇಲ್ಗಡೆ ಬಂದ್ಬಿಟ್ವಿ ನೋಡಿ. ಮೋಡದ ಮೇಲಿದ್ದೀವಿ ನಾವು ಇವಾಗ. ಮೋಡದ ಒಳಗೆ ಹನಿಗಳ ಬಳಗ. ಫುಡ್ನ ಕೊಟ್ಟಿದ್ದಾರೆ. ನಾನು ಸ್ಯಾಂಡ್ವಿಚ್ನ ಆರ್ಡರ್ ಮಾಡಿದ್ದೆ. ಫ್ಲೈಟಲ್ಲಿ ಕೊಡುವಂಥ ಫುಡ್ ಹೇಗಿರುತ್ತೆ ಅಂತ ನಾನು ತಿಂದ್ಬಿಟ್ಟು ನಿಮಗೆ ರಿವ್ಯೂನ ಹೇಳ್ತೀನಿ. ಆಕಾಶದ ಮೇಲೆ ಹಾರಾಡ್ತಾ ದಪ್ಪಕ್ಕೈತೆ, ಬಟ್ ತಿನ್ಬಿಟ್ಟು ನೋಡೋಣ ಹೆಂಗೈತೆ. ಬಟ್ ಕೋಲ್ಡ್ ಐತೆ, ಬಿಸಿ ಇಲ್ಲ. ಚೆನ್ನಾಗೈತೆ ಗೈಸ್. ಕಾಫಿ ಟೇಸ್ಟ್ ಐತೆ. ಸ್ಯಾಂಡ್ವಿಚ್ ಚೆನ್ನಾಗಿರಲಿಲ್ಲ. ಬ್ಲೂ ಬಟನ್ ಐತಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ಫ್ಲೈಟ್ ಅಟೆಂಡೆಂಟು, ಏರ್ ಹೋಸ್ಟರ್ಸ್ ಬರ್ತಾರೆ. ಲೈಟ್ ಆನ್ ಮಾಡ್ಕೊಳ್ಳೋಕ್ಕೆ ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. ಗೈಸ್, ನಾನಿವಾಗ ಆಕಾಶ ಏರ್ಲೈನ್ಸಲ್ಲಿ ವಾಶ್ರೂಮ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಗೈಸ್, ನಾನಿವಾಗ ಫ್ಲೈಟಲ್ಲಿ ವಾಶ್ರೂಮ್ನ ಯೂಸ್ ಮಾಡೋಣ. ಹೆಂಗೈತೆ ಹೇಳ್ತೀನಿ. ಫ್ಲೈಟಲ್ಲಿ ನೋಡಿ ವಾಶ್ರೂಮ್ ಹೆಂಗೈತೆ ಅಂತ. ಅದು ಕಸ, ಇದು ಕಸ. ಪುಷ್ ಮಾಡಿದ್ರೆ ನೀರು ಬರುತ್ತೆ. ಬಿಸಿನೀರು ಬರ್ತೈತೆ, ಬೆಚ್ಚಗಿರೋ ನೀರು. ಒಂದು ಸ್ವಲ್ಪ ಕಮ್ಮಿ ಐತೆ ಸ್ಪೇಸು, ಇನ್ನೊಂಚೂರು ಜಾಸ್ತಿ ಇರ್ಬೋದಿತ್ತು. ವಾಶ್ರೂಮ್ಗೆ ನಾನು 5ಗೆ 4.5 ಕೊಡ್ತೀನಿ. ಗೈಸ್, ಫ್ಲೈಟ್ ಇವಾಗ ಡೆಲ್ಲಿಗೆ ಹೋಗ್ತಾ ಐತೆ ನೋಡಿ. ಇಲ್ಲೂ ಎಷ್ಟು ದೊಡ್ಡ ಬಿಲ್ಡಿಂಗ್ಸ್ಗಳಲ್ಲಿ ಅಪಾರ್ಟ್ಮೆಂಟ್ಗಳು ನಡುತ್ತೆ. ಗೈಸ್, ಆಕಾಶ ಏರ್ಲೈನ್ಸ್ಗೆ ನಾನು ಕೊಡೋ ರೇಟಿಂಗು 10ಗೆ 6.5. ಊಟ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಮತ್ತೆ ಸೀಟು ಒಂಚೂರು ಕಷ್ಟ ಇತ್ತು ಕುತ್ಕೊಳ್ಳೋಕೆ. ನೆಕ್ಸ್ಟ್ ಇವಾಗ ಇಂಡಿಗೋ ಫ್ಲೈಟ್ ಅಲ್ಲಿ ಹೋಗೋಣ ಬನ್ನಿ. ಇಂಡಿಗೋದು ಅಷ್ಟು ಫ್ಲೈಟ್ಗಳು ನೋಡಿ ಕ್ಯಾನ್ಸಲ್ ಆಗೈತೆ. ಫುಲ್ ಇಂಡಿಗೋ ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗೈತೆ ನೋಡಿ ಇಲ್ಲಿ. ಗೈಸ್, ಬೆಳಗ್ಗೆನೆ ಮುಂಬೈನ ಛತ್ರಪತಿ ಶಿವಾಜಿ ಏರ್ಪೋರ್ಟ್ಗೆ ಬಂದಿದ್ದೀನಿ. ಪ್ರೈಸ್ ಎಷ್ಟು ಅಂತ ನಿಮಗೆ ಫ್ಲೈಟ್ ಹತ್ತದ ಮೇಲೆ ಹೇಳ್ತೀನಿ. ನನ್ನ ಬೋರ್ಡಿಂಗ್ ಗೇಟ್ 11, ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ಲೈಟ್ಗೆ.
ಸೊ ಇವಾಗ ಬಸ್ಸಲ್ಲಿ ಇಂಡಿಗೋ ಏರ್ಕ್ರಾಫ್ಟ್ ಹತ್ರಕ್ಕೆ ಕರ್ಕೊ ಹೋಗ್ತಾರೆ. ಬಸ್ಸಲ್ಲಿ ಹೋಗ್ತಾ ಇದೀವಿ ನೋಡಿ. ಸೊ ಇಂಡಿಗೋ ಏರ್ಕ್ರಾಫ್ಟ್ಗಳು ಎಷ್ಟೊಂದಿಲ್ಲ ಇದೆ ನೋಡಿ. ಬಸ್ಸು ಫುಲ್ತಾ ಬಿದ್ದೈತೆ. ಏರ್ಪೋರ್ಟ್ ಬಸ್ಸು 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 ಡಕೋಟಾ ಎಕ್ಸ್ಪ್ರೆಸ್ ಬಸ್ಸು ಈ ಬಸ್ಸು 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 ಇಲ್ಲೇ ಐತೆ ನೋಡಿ ನಮ್ಮ ಏರ್ಕ್ರಾಫ್ಟು ಇಂಡಿಗೋ. ನಾವು ಇಲ್ಲ ಹತ್ತದ ಮುಂದಗಡೆ ಏರ್ಕ್ರಾಫ್ಟ್ ಮುಂದಗಡೆ ಹತ್ತದ ಹಿಂದೆಗಡೆ ಹತ್ತದ ಕೇಳೋಣ. 20B ನಂದು ಸೀಟ್ ನಂಬರು ಕೇಳ್ತೀನಿ ಅವ್ರನ್ನ ಯಾವ ಕಡೆ ಹತ್ತದು. ನಮ್ದು ಇರೋದು ಮುಂದೆಗಡೆ ಅಲ್ಲ ಹಿಂದೆಗಡೆ ಹೋಗ್ಬೇಕು. ನಾನು ಇವಾಗ ಹಿಂದೆಗಡೆ ಸೈಡ್ ಹತ್ತದು. ಟೈಲ್ ಹತ್ರ ಐತೆ ನಮ್ದು ಸೀಟು. ಏರ್ಕ್ರಾಫ್ಟ್ ನೋಡಿ ಸಾಕಾರ ಕಾಣಿಸ್ತಾ ಇದೆ. ಬಲಗಾಲ ಇಟ್ಬಿಟ್ಟು ಒಳಗಡೆ ಹೋಗೋಣ. ಲೆಟ್ಸ್ ಗೋ. ಥ್ಯಾಂಕ್ ಯು. ಸ್ವಾಗತಂ ಸುಸ್ವಾಗತಂ. 20B ಸೀಟ್ ನಂಬರ್ ಎಲ್ಲ ಐತೆ ನೋಡ್ಬೇಕು ನಾನು ಇವಾಗ. ಇದು 38 20B ಎಲ್ಲ ಐತೆ ನೋಡಿ. ನನ್ನ ಸೀಟ್ ನಂಬರು ಮಧ್ಯದ ಸೀಟು, ಮಿಡಿಲ್ ಸೀಟ್. ಗೈಸ್ ನನಗೆ ವಿಂಡೋ ಸೀಟ್ ಸಿಕ್ಕಿಲ್ಲ. ಬಟ್ ವಿಂಡೋ ಸೀಟ್ ಇಲ್ಲಿಂದ ನೋಡ್ಕೊಳ್ಳಿ. ಹಾಕೊಳಕ್ಕೆ ಸ್ಪೇಸ್ ಐತೆ, ಆರಾಮಾಗಿ ಕುತ್ಕೋಬೋದು. ಸೊ ಬುಕ್ಕು ಏನೇನೋ ಇಟ್ಟವ್ರೆ ಇಲ್ಲಿ. ಮೂರು ರೋ ಇರುತ್ತೆ. ಮತ್ತು ಕಾಲು ನೀಡ್ಕೊಳ್ಳೋಕೆ ಇಷ್ಟಾಗಲ್ಲ ಸ್ಪೇಸ್ ಐತೆ. ಇಲ್ಲಿ ನೋಡಿ ಈ ಕಡೆ ಹೇಳಿದ್ರೆ ಇದು ಊಟಕ್ಕೆ ಡೈನಿಂಗ್ ಟೇಬಲ್ ಥರ ಇದು ನಮಗೆ ಏರ್ಕ್ರಾಫ್ಟಲ್ಲಿ ಸಿಗೋದು. ಗೈಸ್ ನಮಗೇನಾದರೂ ವಾಮಿಟ್ ಬರೋ ಥರ ಆದರೆ ಇದು ವಾಮಿಟ್ ಮಾಡೋಕ್ಕೆ ಮತ್ತು ಬ್ರೀತ್ ಮಾಡೋಕ್ಕೆ ಪ್ರಾಬ್ಲಮ್ ಆದರೂ ಇದು ಕವರ್ ಒಳಗಡೆ ಬ್ರೀತ್ ಮಾಡ್ಬೋದು. ಎಮರ್ಜೆನ್ಸಿ ಟೈಮಲ್ಲಿ ಆಕ್ಸಿಜನ್ ಮಾಸ್ಕ್ ಹಾಕ್ಕೊಳ್ಳೋದು ಮತ್ತು ಎಮರ್ಜೆನ್ಸಿ ಎಕ್ಸಿಟ್ದು. ಕುಷನ್ ಸ್ವಲ್ಪ ಕಡಿಮೆ ಐತೆ, ಒಂದು ಸ್ವಲ್ಪ ಸಾಫ್ಟಾಗಿ ಐತೆ. ಓಪನ್ ಮಾಡ್ಕೋಬೋದು. ಈ ವಿಡಿಯೋ ಮಾಡ್ತಾ ಮತ್ತು ಯೂಟ್ಯೂಬ್ ಮಾಡ್ತಾ ಎಷ್ಟೊಂದು ಸಲ ಟ್ರಾವೆಲ್ ಮಾಡಿಬಿಟ್ಟೆ ಫ್ಲೈಟಲ್ಲಿ. ಸೊ ಯೂಟ್ಯೂಬು ಮತ್ತು ನೀವು ನನ್ನ ಸಬ್ಸ್ಕ್ರೈಬರ್ಸು ನನಗೆ ತುಂಬಾ ಕೊಟ್ಟಿದ್ದೀರಾ. ನನಗೆ ಯಾವ ದೇವರು ಬೇಡ, ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ವಿಂಗ್ಸ್ ಮಧ್ಯದಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ. ಇದು ಎಮರ್ಜೆನ್ಸಿ ಎಕ್ಸಿಟ್ ಈ ಏರ್ಕ್ರಾಫ್ಟ್ಗೆ. ಮತ್ತು ಮುಂದೆಗಡೆ ಒಂದಿರುತ್ತೆ, ಹಿಂದೆಗಡೆ ಒಂದಿರುತ್ತೆ. ಸೇಫ್ಟಿ ಇನ್ಸ್ಟ್ರಕ್ಷನ್ ಕೊಡ್ತವ್ರೆ ಗೈಸ್ ಏರ್ ಹೋಸ್ಟರ್ಸ್. ಗೈಸ್ ನನಗೆ ಫ್ರೀಯಾಗಿ ವಿಂಡೋ ಸೀಟ್ ಸಿಕ್ತು. ವಿಂಡೋ ಸೀಟಲ್ಲಿ ಯಾರೂ ಬರಲಿಲ್ಲ. ಸೊ ಏರ್ ಹೋಸ್ಟರ್ಸ್ನ ಕೇಳ್ಬಿಟ್ಟು ವಿಂಡೋ ಸೀಟಲ್ಲಿ ಕೂತಿದ್ದೀನಿ. ಗೈಸ್ KGF ಅಲ್ಲಿ ಐತಲ್ಲ ಡೈಲಾಗು, ಫಸನ್ ಯುವರ್ ಸೀಟ್ ಬೆಲ್ಟ್ ಅಂತ. ಫಸನ್ ಯೋರ್ ಸೀಟ್ ಬೆಲ್ಟ್. ಶೇಕ್ ಆಗ್ತಾ ಇದೀನಿ. ಅಲ್ಲ ದಿಮ್ ಅಂತ ಐತೆ ನನಗೆ. ಟೇಕ್ ಆಫ್ ಆದ್ವಿ ಗೈಸ್. ಮುಂಬೈ ನೋಡಿ ಹೆಂಗೆ ಕಾಣುತ್ತೆ ಗೈಸ್. ಫ್ಲೈಟು ಟೇಕ್ ಆಫ್ ಆಯಿತು. ಎಲ್ಲ ಮಲ್ಕೋತಾವ್ರೆ. ನಾನಿನ್ನು ವೀಡಿಯೋ ಮಾಡ್ತಾ ಇದ್ದೀನಿ. ಅಕ್ಕಿಗಳೆಲ್ಲ ಇರಲ್ವ ಇಲ್ಲಿ ಗೈಸ್. ಇದು ಶಾರ್ಟ್ ಫ್ಲೈಟ್ ಆಗಿರೋದ್ರಿಂದ ಫ್ರೀಯಾಗೆ ನನಗೆ ಕುಡಿಯೋಕ್ಕೆ ನೀರು ಅಷ್ಟೇ ಸಿಗೋದು. ಬೇರೆ ಏನಾದರೂ ತಿನ್ನಬೇಕು ಅಂತಂದರೆ ಕಾಸು ಕೊಟ್ಬಿಟ್ಟು ತೊಗೋಬೇಕು. ಅದಕ್ಕೆ ನಾನು ಫ್ರೀಯಾಗಿ ನೀರು ಕುಡಿತೀನಿ ಸಾಕು. ನೋಡ್ತೀರಾ ವಾಶ್ರೂಮ್ಗೆ ಹೋಗೋಣ. ವಾಶ್ರೂಮ್ಗೆ ಹೋಗ್ಬಿಟ್ಟು ನೋಡೋಣ ಯಾವ ಥರ ಐತೆ ಅಂತ, ಡಿಫ್ರೆನ್ಸ್ನ ನೋಡೋಣ. ಗೈಸ್ ಇಲ್ಲಿ ನೋಡಿ ಸಿಂಕಲ್ಲಿ ಸಣ್ಣದಾಗಿ ನೀರು ಬರುತ್ತೆ. ಗೈಸ್ ವಾಶ್ರೂಮ್ ನೋಡಿ, ಎಕಾನಮಿ ವಾಶ್ರೂಮು ಎಷ್ಟು ಚಿಕ್ಕದಾಗೆ ಚೆನ್ನಾಗೈತೆ. ಟಿಶ್ಯೂ ಪೇಪರ್ ಇಟ್ಟವ್ರೆ. ಸೊ ಫುಲ್ಲು ಚಿಕ್ಕದಾಗೈತೆ ಗೈಸ್. ಒಬ್ಬರು ನಿಂತ್ಕೋಬೋದು ಅಷ್ಟೇ. ವಾಶ್ರೂಮ್ ಯೂಸ್ ಮಾಡಿದೆ, ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ ನಿಮ್ಮ ವಿಡಿಯೋದಲ್ಲಿ. ಏರ್ಕ್ರಾಫ್ಟ್ ನೋಡಿ ಎಷ್ಟು ದೊಡ್ಡ ಐತೆ. ಫುಲ್ ಎಲ್ಲ ಹೊರಟಾದ್ಮೇಲೆ ಅವ್ರ ಪಾಡ್ಗವ್ರು ಮಲ್ಕೊಬಿಟ್ಟಿರ್ತಾರೆ. ಏರ್ ಹೋಸ್ಟರ್ಸು ಜನಕ್ಕೆ ಏನೇನು ಬೇಕು ಸರ್ವ್ ಮಾಡ್ತಿರ್ತಾರೆ. ಏರ್ಕ್ರಾಫ್ಟ್ ಯಾವಾಗ ಬೆಂಡಾಗಿ ಟರ್ನ್ ತಗೊಳುತ್ತೆ ಸಕ್ಕದಾಗಿ ಕಾಣುತ್ತೆ. ನೋಡಿ ದೂರದಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು ಹೈದ್ರಾಬಾದ್ಗೆ ಬಂದಿಳಿದ್ವಿ. ಇಂಡಿಗೋ ಫ್ಲೈಟ್ಗೆ ನಾನು 10ಗೆ 7 ಕೊಡ್ತೀನಿ. ಸೀಟು ಕಂಫರ್ಟ್ ಇತ್ತು ಮತ್ತು ಸರ್ವಿಸು ಕೂಡ ಚೆನ್ನಾಗಿತ್ತು. ನಾನಿವಾಗ ನೆಕ್ಸ್ಟ್ ಟ್ರಾವೆಲ್ ಮಾಡ್ತಾ ಇರೋ ಏರ್ಲೈನ್ ಬಂದು ಏರ್ ಇಂಡಿಯಾ. ನಾನಿವಾಗ ಇಂದಿರಾ ಗಾಂಧಿ ಏರ್ಪೋರ್ಟಲ್ಲಿ ಇದ್ದೀನಿ. ಏರ್ ಇಂಡಿಯಾ ಫ್ಲೈಟ್ದು ಕೌಂಟರ್ ನೋಡಿ ಫ್ರೀ ಆಗಿದೆ, ಇಬ್ಬರೇ ಇರೋದು. ಏರ್ ಇಂಡಿಯಾದು ಬ್ಯಾಗ್ನ ಡ್ರಾಪ್ ಮಾಡ್ತೀವಲ್ಲ ಆ ಪ್ಲೇಸು. ಏರ್ ಇಂಡಿಯಾದಲ್ಲಿ ಬೇಜಾನ್ ಕೌಂಟ್ರ್ಗಳೈತೆ. ನಮಗೇನು ಟೈಮ್ ವೇಸ್ಟ್ ಆಗಲ್ಲ. ಬ್ಯಾಗೇಜ್ನ ಆರಾಮಾಗೆ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬೋದು. ಸ್ಪೈಸ್ ಜೆಟ್ದು ಬ್ಯಾಗೇಜ್ ಡ್ರಾಪಿಂಗ್ ಏರಿಯಾ ಎಷ್ಟು ಉದ್ದ ಲೈನ್ ಐತೆ ನೋಡಿ. ವೀಲ್ ಚೇರಲ್ಲಿ ಕರ್ಕೊ ಹೋಗ್ತಾವ್ರೆ ಏರ್ ಇಂಡಿಯಾ ಫ್ಲೈಟ್ ಪ್ಯಾಸೆಂಜರ್ನ. 2512 ಬೆಂಗಳೂರು, ಗೇಟ್ ನಂಬರ್ 56. ಇಂಡಿಯಾ ಏರ್ ಹೋಸ್ಟರ್ಸ್ ಎಲ್ಲ ಹೋಗ್ತಾವ್ರು ನೋಡಿ. ಡೆಲ್ಲಿ ಏರ್ಪೋರ್ಟಲ್ಲಿ ಏರ್ ಇಂಡಿಯಾದು ಗೇಟ್ ನೋಡಿ ಹೆಂಗೈತೆ. ಕಾಲು ಚಾಚ್ಕೊಂಡು ಮಲ್ಕೋಬೋದು ಗೈಸ್. ಮುಂದೆಗಡೆ ಫುಲ್ಲು ಸನ್ಸೆಟ್ ಆಗ್ತಿರೋ ವ್ಯೂವು, ಏರ್ಕ್ರಾಫ್ಟ್ಗಳು ನಿಂತಿರೋದೆಲ್ಲ ಕಾಣಿಸುತ್ತೆ. ಏರ್ ಇಂಡಿಯಾ ಗೇಟ್ಗೆ ನಾನು 5ಗೆ 100 ಕೊಡ್ತೀನಿ ಗೈಸ್. ಈಗ ಸಂಜೆ ಟೈಮು, ಸೂರ್ಯ ಇನ್ನೇನು ಮುಳುಗೋಗ್ತಾನೆ. ವಿಸ್ತಾರ ಏರ್ಕ್ರಾಫ್ಟು ರನ್ವೇಗೆ ಹೋಗ್ತಾಯಿತ್ತು ನೋಡಿ ಗೈಸ್. ಇಲ್ಲೇ ಟೇಕ್ ಆಫ್ ಆಗ್ತಿರೋ ಫ್ಲೈಟ್ಗಳು
ಮತ್ತು ನಿಂತಿರೋ ಫ್ಲೈಟ್ಗಳೆಲ್ಲ ಕಾಣಿಸುತ್ತೆ ನೋಡಿ ಗೈಸ್. ನೀವು ಇವಾಗ ನೋಡ್ತಾ ಇರೋ ವಿಡಿಯೋನ ಏರ್ಪೋರ್ಟಲ್ಲೇ ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ ನೋಡಿ. ಇದಕ್ಕಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಈ ಡೆಡಿಕೇಶನ್ಗಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿ ಝೋನ್ ಅಂತ ತೋರಿಸ್ತಾರೆ ನೋಡಿ ಬೋಲ್ಡು, ನಮ್ಮದು ಬಿ ಝೋನು. ಆಕಾಶ ಏರ್ಲೈನ್ಸಲ್ಲಿ ನಾವು ಬಸ್ಸಲ್ಲಿ ಹೋಗಿದ್ವಿ, ಬಟ್ ಆದರೆ ಇವಾಗ ಏರ್ ಇಂಡಿಯಾದಲ್ಲಿ ಡೈರೆಕ್ಟು ಏರ್ ಇಂಡಿಯಾ ಲೋಗೋ ಐತೆ ಕ್ಯೂಟಾಗಿ. ಅಲ್ಲಿ ಗಗನ ಸಖಿಯರ್ ಇದ್ದಾರೆ ಗೈಸ್. ಇದು ಬಿಸ್ನೆಸ್ ಕ್ಲಾಸು ನೋಡಿ. ಇಲ್ಲಿ ಬಿಸ್ನೆಸ್ ಕ್ಲಾಸ್ ಸೀಟ್ಗೂ ಎಕಾನಮಿ ಸೀಟ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಇಂಡಿಗೋ ಸೀಟ್ ನೋಡಿದ್ನಲ್ಲ ಅದಕ್ಕಿಂತ ಸಾಫ್ಟ್ ಆಗೈತೆ, ಮತ್ತು ಆಕಾಶ ಏರ್ಲೈನ್ಸ್ಗಿಂತನೂ ಸಾಫ್ಟ್ ಆಗೈತೆ. ಸಾಫ್ಟ್ ಐತೆ, ಲೆದರ್ ಸೀಟ್ ಇದೆ ಇದರಲ್ಲಿ. ಸೀಟ್ ಕಂಫರ್ಟು ಕಾಲು ನೀಡ್ಕೊಳ್ಳೋದ್ರಲ್ಲಿ ಇಂಡಿಗೋದು ಜಾಸ್ತಿ ಇತ್ತು, ಕಾಲು ನೀಡ್ಕೊಳ್ಳೋಕ್ಕೆ ಸ್ಪೇಸು. ಇದರಲ್ಲಿ ಇಂಡಿಗೋಗಿಂತ ಒಂದು ಸ್ವಲ್ಪ ಕಮ್ಮಿ ಐತೆ. ಇಂಡಿಗೋ ಮತ್ತು ಆಕಾಶದಲ್ಲಿ ಬುಕ್ ಇರಲಿಲ್ಲ, ಇದರಲ್ಲಿ ಒಂದು ಬುಕ್ ಐತೆ. ಏರ್ ಇಂಡಿಯಾದ ಈ ಸೀಟ್ಗೆ ನಾನು ಪೇ ಮಾಡಿರೋದು 7,000 ರೂಪಾಯಿ. ಇದ್ರ ಜೊತೆ ನೈಟ್ ಫ್ಲೈಟ್ ಅಲ್ವಾ, ಊಟನೂ ಕೊಡ್ತಾರೆ. ಇದು ಕಸ ಕ ಮೈನಸ್ ಸ ಕಸ ಕಸ ಮೈನಸ್ ಕಸ. ಇಂಡಿಗೋ ಮತ್ತು ಆಕಾಶ ಏರ್ಲೈನ್ಸ್ಗೆ ಕಂಪೇರ್ ಮಾಡಿದ್ರೆ 5ಗೆ 5 ಕೊಡ್ತೀನಿ. ಸ್ಪೇಸು ಜಾಸ್ತಿ ಐತೆ. ಸೇಫ್ಟಿ ಇನ್ಸ್ಟ್ರಕ್ಷನ್ ಕೊಡ್ತಾವ್ರು ನೋಡಿ ಗೈಸ್, ಕ್ಯಾಬಿನ್ ಕ್ರೂ. ಗೈಸ್ ಡೆಲ್ಲಿ ಸಿಟಿ ನೈಟ್ ಟೈಮ್ ಸಾಕಾಗಿ ಕಾಣಿಸುತ್ತೆ. ಯಾವ ಐಫೋನ್ ಬಂದ್ರೂ ಕೂಡ ನಮಗೆ ಕಣ್ಣಲ್ಲಿ ಕಾಣಿಸೋ ಇಮೇಜು ಯಾವ ಫೋನಲ್ಲೂ ಬರೋಲ್ಲ ಗೈಸ್. ನಮ್ಮ ಫ್ಲೈಟು ಟೇಕ್ ಆಫ್ ಆಗಿ ಈಗ ಮೇಲೆ ಹೋಗ್ತಿದೆ. ನನಗೆ ಹೆಂಗೋ ವಿಂಡೋಸ್ ಸೀಟ್ ಸಿಕ್ಕಿದ್ರಿಂದ ನೈಟ್ ವ್ಯೂ ನೋಡ್ಕೋತಾ ಇದ್ದೀನಿ ಗೈಸ್. ಏರ್ ಇಂಡಿಯಾದಲ್ಲಿ ನೋಡಿ ನಮಗೆ ಫುಲ್ಲು ನಾನ್ ವೆಜ್ ಮೀಲ್ಸ್ನ ಕೊಟ್ಟಿದ್ದಾರೆ. ಬಂದಿದೆ, ಮೊಸರು, ಸ್ವೀಟು, ಮತ್ತು ಇದು ನಾನ್ ವೆಜ್ಜು ಚಿಕನ್ ಪೀಸ್ ಐತೆ ನೋಡಿ ಇಲ್ಲಿ. ಫಸ್ಟ್ ಟೈಮ್ ನನಗೆ ಒಂದು 12 ಸಲ ಫ್ಲೈಟಲ್ಲಿ ಓಡಾಡಿದ್ದೀನಿ. ಫಸ್ಟ್ ಟೈಮ್ ನನಗೆ ಫ್ಲೈಟ್ದು ಫುಡ್ ಇಷ್ಟ ಆಗ್ತಾಯಿದೆ. ಚೆನ್ನಾಗೈತೆ ಟೇಸ್ಟು. ಕೇಕ್ ಕೂಡ ಕೊಟ್ಟಿದ್ದಾರೆ, ಕೆಳಗಡೆ ಪೀನಟ್ ಬಟರ್ ಐತೆ, ಸಾಕಾಗಿತ್ತು ಟೇಸ್ಟು ಗೈಸ್. ಅಷ್ಟೆಲ್ಲ ಫುಡ್ನ ಕೊಟ್ಟಮೇಲೆ ತಿರ್ಗಾ ವಾಟರು ಕಾಫಿನ ತೊಗೊಬರ್ತಿದ್ದಾರೆ ನೋಡಿ ಕ್ಯಾಬಿನ್ ಕ್ರೂ. ಬ್ಲ್ಯಾಕ್ ಕಾಫಿನ ಕೊಟ್ಟಿದ್ದಾರೆ. ಏರ್ ಇಂಡಿಯಾದವರು ನನ್ನ ಮನಸ್ಸನ್ನ ಗೆದ್ಬಿಟ್ರು ಗೈಸ್. ಒಳ್ಳೆ ಊಟ ಕೊಟ್ಟರು, ಕಾಫಿ ಕೊಟ್ಟರು. ಅದು ನಾನು ಎಕ್ಸ್ಟ್ರಾ ಪೇ ಮಾಡಿಲ್ಲ ಫುಡ್ಗೆ, ಅವರೇ ಕಾಂಪ್ಲಿಮೆಂಟ್ರಿ ಅಂತ ಕೊಟ್ಟಿರೋದು. ನಮ್ಮ ಬೆಂಗಳೂರು ನೋಡಿ ಗೈಸ್ ಮೇಲಿಂದ ಹೆಂಗೆ ಕಾಣಿಸ್ತೈತೆ. ಆಕಾಶ ಏರ್ಲೈನ್ಸಲ್ಲೂ ಮಕ್ಕಳು ಸೌಂಡ್ ಮಾಡಿದ್ರು, ಹೆದರ್ಕೊಂಡು ಈಗಲೂ ಸೌಂಡ್ ಮಾಡಿದ್ರು. ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ಬಂತು ನೋಡಿ ಗೈಸ್. ವಿಂಡೋ ಸೀಟ್ನ ಬಿಡ್ಕೊಟ್ಟಿದ್ದು ಪಾಪ, ಅವರು ಚಿಕಾಗೋಯಿಂದ ಬಂದಿದ್ದಾರೆ. ನೀವು ಅದನ್ನ ಹೆಂಗೆ ಎಡಿಟ್ ಮಾಡ್ತೀರಾ ಸರ್? ಈಗ ಅದು ಫ್ಲೈಟಲ್ಲಿ ಕೂತ್ಕೊಂಡು ಏರ್ಪೋರ್ಟಲ್ಲೆಲ್ಲ ಅದೇ ಮಾಡ್ತಿದ್ದೆ ನಾನು. ಡೆಲ್ಲಿಲಿರೋರು ಕನ್ನಡ ಯೂಟ್ಯೂಬ್ ನೋಡ್ತಾರೆ, ಇವರು US ಅಲ್ಲಿ ಓದಕ್ಕೆ ಹೋಗಿದ್ದಾರೆ, ಅವರು ಕೂಡ ಕನ್ನಡ ಯೂಟ್ಯೂಬ್ ನೋಡ್ತಾರೆ. ಎಲ್ಲಿದ್ರೆ ಕನ್ನಡದರಲ್ಲ ಬ್ರೋ. ಅಷ್ಟು ಚೆನ್ನಾಗಿ ಕಂಟೆಂಟ್ ಮಾಡ್ತೀರಾ. ಪ್ಲೀಸ್ ನಾನು ಏರ್ ಇಂಡಿಯಾ ಫ್ಲೈಟ್ಗೆ 10ಗೆ 8.5ನ ಕೊಡ್ತೀನಿ. ಬೆಸ್ಟ್ ಏರ್ಲೈನ್ಸ್ ಅಂತ ಅನ್ಸಿದ್ದು ಏರ್ ಇಂಡಿಯಾ ಫ್ಲೈಟು, ಇಷ್ಟೆಲ್ಲ ಟ್ರಾವೆಲ್ ಮಾಡಿದ್ಮೇಲೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.